Watch full episodes on Jio Hotstar. ನಿನಗೆ ಬಿಡಲ್ಲ ಕಣೋ ಜಾನ್. ಜೈ ಹೋ. Jonathan it done. Yes. ದೊಡ್ಡನ್ಗೆ ಯಾವತ್ತಿದ್ರು ದೊಡ್ಡ ಪೆಟ್ಟಲ್ಲೇ ಉತ್ತರ ಹೇಳಬೇಕು. ಬರೋ ಬರಲೈ ಕುತ್ಕೋ. ಓ ಜಾನ್ ಎಲ್ಲೋಗ್ತ್ಯಾ? ಬಾರ ಕುತ್ಕೊಳ್ಳೈ ಕುತ್ಕೋ. ನನಗೆ ಹೊಡಿಬೇಡ. ನಾನು ಚಿಕ್ಕ ಪುಟ್ಟ ಮುದ್ದಾಗಿರೋ ಕಳ್ಳ ನಾನು. ಪೈಲಟ್ ಅಣ್ಣ ಹೆಲಿಕಾಪ್ಟರ್ ವಾಪಸ್ ತಗೊಂಡಾಗ ನನಗೆ ಜೈಲಿಗೆ ಹೋಗೋದಕ್ಕೆ ಮನ್ಸಾಗ್ತಾ ಇದೆ. ಕಿಂಗಮ್ ಸರ್, ಜಾನ್ ಪಾಪ ಜೈಲ್ಗೆ ಹೋಗ್ಬೇಕಂತೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಅವನ ಆಸೆ ನೆರವೇರಿಸ್ಬಿಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಮೋಟು. ನೀನು ತುಂಬಾ ಧೈರ್ಯಶಾಲಿ ಇದೆಯಾ. ಆ ಗೂಂಡ ಇವಾಗ ಜೈಲಿಗೆ ಹೋಗ್ತಾನೆ. ಅದಕ್ಕೆ ನಾನು ಹೇಳೋದು, ಬೇವಿನ ಮರ ಹಾಕ್ಬಿಟ್ಟು ಮಾವಿನಕಾಯಿಗೆ ಕಾಯಬಾರ್ದು. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲನೇ ಸಿಗುತ್ತೆ, ಗೊತ್ತಾಯ್ತಾ? ಮೊಟು ಪತ್ಲು, ನೀವು ಖಂಡಿತ ಹಾಂಗ್ಕಾಂಗ್ ಬರಲೇಬೇಕು. ನಾನು ನಿಮಗೆ ಪೂರ್ತಿ ಹಾಂಗ್ಕಾಂಗ್ನ ತೋರಿಸ್ತೀನಿ. ತಗೊಳ್ಳಿ ನನ್ನ ಕಾರ್ಡು. ಥ್ಯಾಂಕ್ ಯು ಸರ್. ನಾನೀಗ ಹಾಂಗ್ಕಾಂಗ್ ಹೋಗ್ತೀನಿ. ನೆಕ್ಸ್ಟ್ ಮಂತು ನಾನು ಪೂರ್ತಿ ತಯಾರಾಗಿ ಮತ್ತೆ ಬರ್ತೀನಿ. ಇಂಥ ಸಂದರ್ಭದಲ್ಲಿ ಒಂದು ಸೆಲ್ಫಿ ಆಗ್ಲೇಬೇಕಲ್ವಾ ಸರ್? ಸ್ಟೇಜ್ ಅಲ್ಲಿ ಆಡಿಯನ್ಸ್ ಕಡೆ ಬೆನ್ ಮಾಡಿ ನಿಂತ್ಕೊಳ್ಳಿ. ಆಗ ಸೆಲ್ಫಿಯಲ್ಲಿ ಎಲ್ಲರೂ ಬರ್ತಾರೆ. ಸೇ ಚೀಸ್. ಸ್ವಲ್ಪ ಹಿಂದೆ ಒನ್ ಸ್ಟೆಪ್. ಇನ್ನೊಂದು ಸ್ವಲ್ಪ ಹಿಂದೆ ಒನ್ ಸ್ಟೆಪ್. ಎಲ್ಲರೂ ಬರ್ತಿಲ್ವಲ್ಲ? ಓ ಜಿಯಾ, ನೀನು ಕೂಡನಾ? ಅಯ್ಯೋ ನನ್ನ ಸೊಂಟ. ನಾನ್ ಹೇಳ್ತೀನಿ, ನೀನು ಹಾಂಗ್ಕಾಂಗ್ ತಿರ್ಗಾಡೋದಕ್ಕೆ ಹೋಗ್ಬೇಕು ಅಂತ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಗಸಿಟರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಏನಪ್ಪ ಮಿಸ್ಟರ್ ಮಾಂಗ್ ಅವರು ನಿನ್ ಬಹಳ ಇಷ್ಟಪಟ್ಬಿಟ್ಟಿದಾರಲ್ವದಯ್ಯ. ಲಕ್ಕಣಯ್ಯ, ನನ್ನ ಗೆಳೆಯ ಮೋಟು, ನಿನ್ನಿಂದ ನಮಗೂ ಹಾಂಗ್ಕಾಂಗ್ ಹೋದ್ರೆ ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಣಯ್ಯ, ಅಲ್ವನಯ್ಯ? ಕರೆಕ್ಟ್. ಎಲ್ರೂ ಹೋಗೋಣ. ಏನಂತೆ ಮೋಟು? ಜೈ ಹೋ. ಎಲ್ರು ಒಪ್ಕೊಂಡ್ಮೇಲೆ ನಾನ್ ಯಾಕೋ ಬೇಡ ಅಲ್ಲಿ ಅಲ್ವಾ? ಏನ್ ಸಾರ್? ಹಂಗಿದ್ರೆ ಎಲ್ರು ರೆಡಿ. ಕಾಂಗ್ 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 ಹಾಂಗ್ ಕಾಂಗ್. Yes. ಬನ್ನಿ ಸರ್, ನಾನು ಲಕ್ಕಿ ಹುಡುಗ. ಪೂರ್ತಿ ಹಾಂಗ್ಕಾಂಗ್ ಸುತ್ತಾಡಿಸ್ತೀನಿ. ಪ್ಲೀಸ್ ಬನ್ನಿ ಸರ್. ಈ ಲಕ್ಕಿ ಗೈ ಜೊತೆ ಬನ್ನಿ ಸರ್. ನಿಮ್ಮ ಲಕ್ ಲಕ್ ಅಂದ್ರೆ ಚಕ ಚಕ್ ಅಂತ ಹೊಳೆಯುತ್ತೆ ಸರ್. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ.
ಹಲೋ ಅರೆ ಯಾಕಪ್ಪ ಅಂತ ಸುಳ್ದಾಕ್ಬಿಟ್ಟೆ ಅಮ್ಮ ಇದೇನಾಗ್ತಾ ಇದೆ? ಬೇರೆ ಕರೀತಾ ಇದ್ದೇನೆ ಮತ್ತೆ ಕಡೆಯ ಬಂದ ಅಯ್ಯಪ್ಪ ಚಿಕನ್ ಸರ್ ಹೇಳಿ ಸರ್ ಹೋಗಿ ಕೂತ್ಕೊಳ್ಳಿ ಸರ್ ಬೇಗ ಗೊತ್ತಾಯ್ತು ಕರೆಕ್ಟಾಗಿ ಕೂತ್ಕೊಳ್ಳಿ ಎಲ್ರು ನಾನು ಕ್ಲೋಸ್ ಮಾಡ್ತೀನಿ ಅಯ್ಯಪ್ಪ ಅಯ್ಯೋ ಅಯ್ಯೋ ಏನೇ ಆಯ್ತು ಜೀವ ಇಲ್ಲೋಡಪ್ಪ ಯಾವ್ದಾರ ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಡಪ್ಪ ನಮ್ಮನ್ನ ಆಮೇಲೆ ನಾವು ಯಾರನ್ನ ಭೇಟಿ ಮಾಡಕ್ ಹೋಗ್ಬೇಕಪ್ಪ. ಇವ್ರು ಯಾವ ಏನಾಯ್ತು? ಅಯ್ಯೋ ನಡೆಯಪ್ಪ ಬೇಗ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ, ಈ ಡೋರ್ ಇವತ್ತೇ ಕೆಟ್ಟೋಗ್ಬೇಕಿತ್ತ? ದೊಂತುರಿ ನಾನು ಹಿಡ್ಕೊಂಡೆ ಓಡಿಸ್ತೀನಿ. ಅಪ್ಪ ಲಕ್ಕಿ ಗೈಡು ಡೋರ್ನ ಗಟ್ಟಿಯಾಗಿ ಹಿಡ್ಕೋಪ, ಬಿಚ್ಕೊಂಡ್ರೆ ಕಷ್ಟ. ದೊಂತುರಿ ಡೋರ್ ಕೆಟ್ಟೋದ್ರೆ ಏನಂತೆ? ಹಣೆ ಬರ ಏನು ಕೆಟ್ಟಿಲ್ವಲ್ಲ? ನೀವು ಲಕ್ಕಿ ಗೈ ಜೊತೆ ಇದ್ದೀರಾ. ಈಹಾ ಅವ್ರು ಯಾರು? ಅರೆ ಟೈಗರ್ನ ಕಾರ್ ಒಳಗಡೆ ತಿರ್ಗಾಡಿಸ್ತಾ ಇದ್ದಾರೆ. ಜನ ಹೇಗೆ ನಾಯಿನ ತಿರ್ಗಾಡಿಸ್ತಾರೋ ಹಾಗೆ. ಇವರು ಇಡೀ ಹಾಂಗ್ಕಾಂಗ್ಗೆ ದೊಡ್ಡ ಡಾನ್ ಡೆವಿಲ್ ಇದ್ದಾರೆ. ಪೂರಾ ಹಾಂಗ್ಕಾಂಗ್ಗೆ ಇವರೇ ರಾಜ. ಯು ಡೋಂಟ್ ವರಿ, ಯು ಆರ್ ವಿತ್ ಲಕ್ಕಿ ಗಾಯ್. ಇದು ಏನ್ ಮಾಡ್ತೀಯಪ್ಪ ಡ್ರೈವರ್ ನೀನು? ನಾನ್ ನಿಮ್ಗೆ ನನ್ನ ಲಕ್ಕಿ ಹನಿ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ನನ್ ಜೊತೆ ಒಬ್ಬ ಹಾಂಗ್ಕಾಂಗ್ ಸುತ್ತೋದಕ್ಕೆ ಬಂದಿದ್ದ. ಅವನಿಗೆ ಲಾಟ್ರಿ ಬಂದ್ಬಿಡ್ತು, ಇನ್ನೊಬ್ಬನಿಗೆ ಡೈಮಂಡ್ ರಿಂಗ್ ಸಿಕ್ಬಿಡ್ತು. ನನ್ ಜೊತೆ ಇವಾಗ ನಿಮ್ಮ ಹಣೆ ಬರ ಹೇಗ್ ಬದಲಾಗುತ್ತೋ ಅಂತ ನೋಡ್ಬೇಕೀಗ. ಅರೆ ಏನ ಸರ್ಕಸು ಏನ್ ಮಾಡ್ತಿದೆಯಾ? ಅಯ್ಯೋ ನಡಿಬೇಡ, ಇಟ್ಕೊಳ್ಳಯ್ಯ, ಭಯ ಆಗ್ತಿದೆ ನಮ್ಗೆ. ಸ್ಟೇರಿಂಗ್ ಹಿಡ್ಕೊ ಹೋಗ ಬೇಗ, ನೋಡ್ಸ. ಅಯ್ಯೋ ಮೊಟ್ಟು ಏನ್ ಮಾಡ್ತಿದ್ಯೋ? ಏನೋ ಮಾಡ್ತಿದ್ಯಾ ನೀನು? ನೀನಂತ ಸ್ಟೇರಿಂಗ್ ಹಿಡ್ಕೊ ಅಂತ ಹೇಳಿದ್ದು. ಅಯ್ಯೋ ಅದ್ರ ಅರ್ಥ ಕಾರ್ನ ಸಂಭಾಳಿಸೋ ಅಂತ ಕಣೋ. ನೀನ್ ಮುಂದೆ ಕೂತಿದ್ಯಾ, ಕಾರ್ನ ಕಂಟ್ರೋಲ್ ಮಾಡಿಸೋ.
ಸಿಕ್ಕೋಯ್ತು. ಅಯ್ಯಯ್ಯೋ ಏನ್ ಮಾಡೋದೀಗ? ಏನಾಗಿಲ್ಲ ತಾನೆ? ನಾನು ಹೇಳಿಲ್ವಾ ನೀವು ಲಕ್ಕಿ ಗಾಯ್ ಜೊತೆ ಇದ್ದೀರಾ ಅಂತ? ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಲಕ್ಕಿ ಗಾಯ್ ಕಾರಣದಿಂದಾಗಿ ನಿಮ್ಗೆಲ್ಲ ಏನು ತೊಂದರೆ ಆಗ್ಲಿಲ್ಲ. ಅಯ್ಯಮ್ಮ, ನೀನ್ ಹೇಳ್ತಾ ಇದೀಯಾ ಏನು ತೊಂದರೆ ಇಲ್ಲ ಅಂತ. ಫ್ಲೈಓವರ್ ಇಂದ ಕೆಳಗಡೆ ಬಿದ್ದಿದ್ರೆ ಸೀದಾ ಮೇಲ್ಗಡೆ ಹೋಗಿರ್ತಾ ಇದ್ವಿ. ಆದ್ರೆ ಬಿದ್ದಿಲ್ಲ ಅಲ್ಲ ತಾರ್. ಲಕ್ಕಿ ಗೈ ಜೊತೆ ಇದ್ರೆ ಬ್ಯಾಡ್ ಲಕ್ ಯಾವುದು ಆಗೋದೇ ಇಲ್ಲ. ಚೆನ್ನಾಗಿತ್ತು. ಇದನ್ನ ಕೇಳಿ ತುಂಬಾ ನಗು ಬರ್ತಾ ಇದೆ ನನಗೆ. ಬೇವಿನ ಮರ ಹಾಕ್ಬಿಟ್ಟು ಮಾವಿನ ಮರ ಕಾಯ್ಬಾರ್ದು. ಒಳ್ಳೇದಾಯ್ತು. ಆದ್ರೆ ನನಗೆ ಮಾವಿನಕಾಯಿ ಇಷ್ಟ ಇಲ್ಲ. ನನ್ನ ಸುತ್ತಮುತ್ತ ಬೇವಿನಕಾಯಿ ಇರೋದೇ ಇಷ್ಟ. ಯಾಕೆ ಅಂದ್ರೆ ಯಾರು ನನ್ನ ಹತ್ರ ಬರ್ಲಿಕ್ಕೆ ಆಗ್ಬಾರ್ದು ಅಂತ. ಬೇಕಾದ್ರೆ ನೀನು ಕೂಡ ಟ್ರೈ ಮಾಡಿ ನೋಡು. ಮಾಟು ಮುಳ್ಳು ಚುತ್ತಂಗಾಗ್ತಾ ಇದೆ ಕಾಲಿಗೆಲ್ಲ. ಅಯ್ಯಮ್ಮ, ಇವನು ಮನುಷ್ಯನ ಮುಳ್ಳು ಹಂದಿನ. ಮಾಟು ಹುಷಾರು ಕಣ. ನಿನ್ ಬಿಡಲ್ಲ ಕಡೆ ಇವತ್ತು. ಅಯ್ಯಪ್ಪ, ಸರ್ ಅವ್ರನ್ನ ಬಿಟ್ಬಿಡಿ. ಅವ್ರು ಇನ್ನೊಂದ್ಸರಿ ಈ ಕಡೆ ಬರೋದೇ ಇಲ್ಲ ಸರ್. ನಾನು ಹುಡುಕುತ್ತೀನಿ. ಮಿಸ್ಟರ್ ಡೆವಿಲ್ ಸರ್, ಪ್ಲೀಸ್. ಒಳ್ಳೆಯವರು ಬಿಟ್ಬಿಡಿ ಸರ್, ಪ್ಲೀಸ್. ನಾನು ಇವ್ರನ್ನ ಫುರ್ಫುರಿ ನಗರಕ್ಕೆ ಕಳಿಸ್ಬಿಡ್ತೀನಿ, ಪ್ಲೀಸ್. ಓಕೆ, ಒಂದು ಅವಕಾಶ ಕೊಡ್ತೀನಿ. ಮತ್ತೆ ಹಾಂಗ್ಕಾಂಗಲ್ಲಿ ಕಾಣಿಸ್ಕೊಂಡ್ರೆ ಜೀವಂತವಾಗಿ ಯಾರನ್ನೂ ಉಳಿಸಲ್ಲ. ಬುಹಾಯ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಜಲ್ದಿ ನಡೀರಿ. ಅವ್ರ ಮೊದಲು ಮನ್ಸು ಚೇಂಜ್ ಮಾಡ್ಕೊಳಕ್ಕೂ ಮುಂಚೆ ಬೇಗ ನಡೀರಿ. ಮಿಸ್ಟರ್ ಡೆವಿಲ್, ನಾನು ಈಗೇನೋ ಹೋಗ್ತಾ ಇದ್ದೀನಿ, ಆದ್ರೆ ಮತ್ತೆ ವಾಪಸ್ ಬರ್ತೀನಿ. ಹಾಗೆ ಆ ಬ್ರೀಫ್ ಕೇಸ್ ನಿನ್ನ ಹತ್ರ ಕಿತ್ಕೊಂಡು ಮಿಸ್ಟರ್ ಡಾಂಕೋಗ್ ವಾಪಸ್ ಕೊಡ್ತೀನಿ. ಇದು ಫುರ್ಫುರಿ ನಗರದ ಮೋಟು ಹೇಳ್ತಿರೋ ಮಾತು ಅಂದ್ರೆ ಮಾತು. ನಾನು ಕಾಯ್ತಾ ಇರ್ತೀನಿ ಮೋಟು. ನಾನು ಅದಕ್ಕೋಸ್ಕರ ಕಾಯ್ತೀನಿ. ಇಲ್ಲ, ನಾನು ಫುರ್ಫುರಿ ನಗರಕ್ಕೆ ವಾಪಸ್ ಹೋಗೋದಿಲ್ಲ. ಎಲ್ಲಿವರೆಗೂ ಗೊತ್ತಾ? ನಾನು ಮಿಸ್ಟರ್ ಡಾಂಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ವಾಪಸ್ ಕೊಡೋ ತನಕ ಹೋಗೋದಿಲ್ಲ. ಖಂಡಿತವಾಗ್ಲು. ಓಹೋ, ನೀನ್ ತುಂಬಾ ಹಠಮಾರಿ. ಸರಿ, ನೀನ್ ಅವ್ರ ಜೊತೆ ಹೋರಾಡ್ಲೇಬೇಕು ಅಂದ್ರೆ ನೀನು ಪ್ರಾಪರ್ ಟ್ರೈನಿಂಗ್ ತಗೊಳ್ಬೇಕಾಗುತ್ತೆ. ಅವ್ರ ಜೊತೆ ಹೋರಾಡೋದಕ್ಕೆ ಬೋನ್ಲೆಸ್ ಮಾಸ್ಟರ್ ಕಡೆನೆ ಟ್ರೈನಿಂಗ್ ತಗೋಬೇಕಾಗುತ್ತೆ ನೀನು. ಬೋನ್ಲೆಸ್ ಮಾಸ್ಟರಾ? ಅಯ್ಯಮ್ಮ, ಬೋನ್ಲೆಸ್ ಚಿಕನ್ ಹೆಸರು ಕೇಳಿದೆ. ಬೋನ್ಲೆಸ್ ಮಾಸ್ಟರ್ ಯಾವ್ದಿದು? ಎಸ್, ಅವ್ರು ನಿಮ್ಗೆ ಹಾಂಗ್ಕಾಂಗ್ನ ಹೈಯೆಸ್ಟ್ ಮೌಂಟೇನ್ ಥಾಯ್ ಮೋಷನ್ ಅಲ್ಲಿ ಸಿಗ್ತಾರೆ. ಆದ್ರೆ ನಾನ್ ನಿಮ್ ಜೊತೆ ಬರೋಕ್ಕಾಗೋದಿಲ್ಲ. ಬರೀ ನನ್ನ ಹೆಸರಲ್ಲಿ ಮಾತ್ರ ಲಕ್ಕಿದೆ. ಯಾಕಂದ್ರೆ ನಾನು ತುಂಬಾ ಅನ್ಲಕ್ಕಿ. ಯಾವಾಗ್ಲೂ ನನಗೆ ಆಗ್ತಾ ಇರುತ್ತೆ. ಅದರಿಂದ ನನಗೆ ತೊಂದರೆಗಳು. ನೋಡಿ, ನೀವ್ ಯಾವಾಗ ಸಿಕ್ಕಿದ್ರು ನನಗೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ ನೀವು. ಅರೇ, ಈ ಲಕ್ಕಿ ಅನ್ಲಕ್ಕಿ ಇವೆರಡನ್ನ ನಾವು ಅನ್ಕೊಳ್ಳೋದಷ್ಟೇ. ನಾನು ನಿಜ ಹೇಳ್ತೀನಿ ಕೇಳು.
ನಾವೆಲ್ಲರೂ ಈ ತೊಂದರೆಗಳಿಂದ ಬಚಾವಾಗ್ತಿರೋದೇ ನಿನ್ನಿಂದ. ಅದಕ್ಕೆ ನಾವು ನಿನ್ನ ಕರ್ಕೊಂಡೋಗೇ ಬಿಡೋದಿಲ್ಲ. ಬಾ ನಮ್ ಜೊತೆ ಬಾಪ. ಥ್ಯಾಂಕ್ ಯು ಮೋಟು. ನೀವು ನನಗೆ ತುಂಬಾ ಒಳ್ಳೆ ಫ್ರೆಂಡ್ಸು. ಕಮಾನ್ ಲೆಟ್ಸ್ ಗೋ. ನೋಡಿದ್ಯಾ, ನೀ ಜೊತೆಗಿದ್ದಕ್ಕೆ ನಾವು ಬಚಾವಾದ್ವಿ. ಇಲ್ಲದ್ರೆ ಏನಾಗ್ತಿತ್ತೋ ಏನೋ. ನೀ ತುಂಬಾ ಲಕ್ಕಿ ಮನುಷ್ಯ. ಇನ್ಮೇಲೆ ನಾನು ನಿನ್ನ ಎಲ್ಲೂ ಹೋಗಕ್ಕೆ ಬಿಡೋದೇ ಇಲ್ಲ, ನಿಜವಾಗ್ಲೂ. ಅವ್ರನ್ನ ಬೋನ್ಲೆಸ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಬಾಡಿ ರಬ್ಬರ್ ತರ ಫ್ಲೆಕ್ಸಿಬಲ್ ಆಗಿದೆ. ಅವ್ರ ಬಾಡಿಲಿ ಮೂಳೆನೇ ಇಲ್ಲ ಅಂತ ಅನ್ಸುತ್ತೆ. ಅವರು ತುಂಬಾ ಕಡಿಮೆ ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ. ನಿನಗೆ ಟ್ರೈನಿಂಗ್ ಕೊಡೋಕೆ ಒಪ್ಕೊಂಡ್ರೆ ನೀನು ತುಂಬಾ ಅದೃಷ್ಟವಂತ ಆಗಿರ್ತೀಯ. ಅಣ್ಣ, ಸಮೋಸ ಇದ್ರೆ ಅರ್ಜೆಂಟಾಗಿ ಕೊಟ್ಬಿಡು, ಬೇಗ. ಅಲ್ಲ, ನನಗೆ ಸಮೋಸ ಹೇಗಂದ್ರೆ ಗೊತ್ತಾಗ್ತಿಲ್ಲ. ಹೆಂಗಿರ್ತದೆ ಅದು? ಟೀಮಾ ಸಿಗೋದು? ಹೌದಾ? ಹಂಗಂದ್ರೆ ಹೋಗ್ಲಿ ಟೀನೇ ಕೊಡು. ಕೂತ್ಕೊಳ್ಳಿ, ಕೊಡ್ತೇನೆ. ಇದ್ಯಾವ ಸೀಮೆ ಆಟನಾ? ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫುಟ್ಬಾಲ್ ಆಡ್ತಾರೆ. ಇದನ್ನ ಬ್ಲೈಂಡ್ ಬಾಲ್ ಅಂತಾರೆ. ಫುಟ್ಬಾಲ್ಗೆ ಗೆಜ್ಜೆ ಕಟ್ಬಿಟ್ಟು ಅದರ ಸೌಂಡ್ ಮೇಲೆನೆ ಅದನ್ನ ಕಿಕ್ ಮಾಡ್ತಾರೆ. ಇದು ತುಂಬಾ ದೊಡ್ಡ ಡಿಫಿಕಲ್ಟ್ ಗೇಮ್. ನೀವು ಹೊಸಬ್ರ ಇಲ್ಗೆ ಏನ್ ಮಾಡ್ತಾ ಇದ್ದೀರಾ? ನಾನು ಬೋನ್ಲೆಸ್ ಮಾಸ್ಟರ್ ಅವ್ರ ಹತ್ರ ಕುಂಫು ಕಲಿಯಕ್ಕೋಸ್ಕರ ಬಂದಿದ್ದೀನಿ. ನಾವೆಲ್ಲರೂ ಪ್ರಯತ್ನ ಪಟ್ವಿ, ಆದ್ರೆ ಮಾಸ್ಟರ್ ಇವತ್ತರೆಗೂ ನಮ್ಗೆ ಹೇಳೇ ಕೊಟ್ಟಿಲ್ಲ. ನಿಮ್ಮಂತ ಗುಂಡಿಗಿರೋರ್ಗೆಲ್ಲ ಯಾರು ಹೇಳ್ಕೊಡ್ತಾರೆ? ಸೋಂಬೇರಿ ತಂದು. ಓ ಮೋಟು, ನನ್ನ ಜೀವದ ಗೆಳೆಯ, ಅಲ್ಲೋಡಯ್ಯ ಮೆಟ್ಲುಗಳು. ನಾವು ಪ್ರತಿಯೊಂದು ಕುಂಫು ಸ್ಕೂಲ್ಗಳಿಗೆ ಹೋಗ್ಬೇಕು ಅಂದ್ರೆ ಈ ತರ ಮೆಟ್ಲುಗಳನ್ನ ಹತ್ತೇ ಹೋಗ್ಬೇಕು ಕಡೆಯ. ಹೋಗಯ್ಯ, ನೀನು ಹತ್ತಕ್ಕೆ ಶುರು ಮಾಡು. ಅಷ್ಟೊಳಗೆ ನಾವೆಲ್ಲರೂ ಟೀ ಕುಡ್ಕೊಂಡ್ ಬರ್ತೀವಿ. ನಾನ್ ಮಾಸ್ಟರ್ ಹತ್ರ ಕುಂಫು ಕಲ್ತ್ಕೊಂಡೇ ಹೋಗೋದು. ನೋಡ್ತಾ ಇರು. ಬೇಗ. ಯಾರಾದ್ರೂ ಶರಬತ್ ಕೊಡ್ತಿದ್ರೆ ಸಮೋಸ ಜೊತೆ ಸಖತ್ ಮಜಾ ಇರೋದು. ಅಯ್ಯೋ, ನನ್ಗೂನು ಸುಸ್ತಾಗ್ತಾ ಇದೆಯಲ್ಲಪ್ಪ. ಮತ್ತೆ ಮೇಲೆ ಹೋದ್ಮೇಲೆ ರಸಗುಲ್ಲ ಸಿಕ್ಕಿಲ್ಲ ಅಂದ್ರೆ ನನಗ್ ತಲೆ ಸೂತ್ ಬಂದ್ಬಿಡುತ್ತೆ. ಎಷ್ಟು ಇಡ್ಲಿ ತಿರಿದ್ನೋ ಎಲ್ಲ ಕರ್ಗೋಗ್ಬಿಡ್ತು. ಚಟ್ನಿ ಅನಗ್ಲು. ಅಲ್ಲ, ನೀವಾಗಿ ಇಲ್ಲಿಗೆ ಇಷ್ಟು ಬೇಗ ಬಂದ್ಬಿಟ್ರೆ? ಮೇಲ್ ಬರೋದಕ್ಕೆ ಇಲ್ಲಿ ಒಂದು ಅಡ್ಡದಾರಿ ಇದೆ. ನಾವು ಜೀಪಲ್ಲಿ ಬಂದ್ಬಿಟ್ವಿ.
ನೀವ್ ಯಾಕೆ ಮೆಟ್ಲು ಹತ್ಕೊಂಡು ಬಂದಿದ್ದೀರಾ? ಅಯ್ಯೋ ಯಾಕಯ್ಯ ಹಂಗ್ ನೋಡ್ತಾ ಇದ್ದೀರಾ? ನನಗೆ ಗೊತ್ತಿರಲ್ಲ ಕಣಯ್ಯ, ಈಗಲೂ ಗೊತ್ತಾಗಿರೋದು. ಹಾಕಿ, ಹಾಕಿ. ಯಾವಾಗಲೂ ಹೊಡಿತಾನೆ ಇದ್ದೀರಾ? ಅಬ್ಬ, ಅಯ್ಯೋ ಅಬ್ಬ. ಅಲ್ಲಿದೆ ನೋಡಿ ಬೋನ್ಲೆಸ್ ಮಾಸ್ಟರ್ನ ಮನೆ. ನಡೀರಿ. ನಾನು ಬೋನಸ್ ಮಾಸ್ಟರ್ಗೆ ಹೇಳ್ಬೇಕು, ನಾನು ಹೀಮ್ ನರೇಶ್ ಅವರ ಸ್ಟೂಡೆಂಟು ಅಂತ. ಅವ್ರ ಹೆಸರೇನಾದ್ರು ಹೇಳಿದ್ರೆ ಇವರಂತೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಅಯ್ಯೋ ಮೋಟು, ನನ್ನ ಮಾತು ಕೇಳಿ, ಹಂಗೆಲ್ಲ ಹೇಳಕ್ ಹೋಗ್ಬೇಡ ಕಡೆ, ಹಂಗೆಲ್ಲ ಮಾತಾಡೋಣ ನೀನು. ಬೋನ್ಲೆಸ್ ಮಾಸ್ಟರ್ ಅಂತ ಮಾಸ್ಟರ್ಗಳು ಯಾರೇ ಬೇರೆ ಕಡೆಯಿಂದ ಶಿಫಾರಸ್ ತಂದ್ರು ಅವ್ರು ಒಪ್ಪೋದಿಲ್ಲ ಕಡೆಯ. ಅವರು ಕ್ಯಾಂಡಿಡೇಟ್ ನ ತಾಕತ್ ಮೇಲೆನೆ ಅಡ್ಮಿಷನ್ ಮಾಡಿಸ್ಕೋತಾರೆ ಕಡೆಯ. ಡಾಕ್ಟರ್, ನೀವು ನಿಜನೇ ಹೇಳ್ತಾ ಇದ್ದೀರಾ? ನಾವು ನಿಜವಾಗ್ಲೂ ಹೇಳಲೇಬಾರ್ದಾಗಿತ್ತಣ. ದಾರಿಂಗ್ಸಿಯಾ, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ಡ್. ನಾನ್ ಹೇಳಿದ್ದು ಮಾಸ್ಟರ್ ಮನೇಲಿದ್ದೀರಾ? ನಾವು ಅವ್ರನ್ನ ಮೀಟ್ ಮಾಡ್ಬೇಕಾಗಿದೆ. ಹಲೋ, ಐ ಆಮ್ ಗ್ಯಾಂಗ್. ನನ್ನ ಹೆಸರು ಚೀಕ್ ಗ್ಯಾಂಗ್. ನನ್ನ ಮಾತು ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಕನ್ನಡ ಸ್ವಲ್ಪ ಕಬಾಬ್ ಇದ್ದಂಗೆ. ಮಟನ್ ಕಬಾಬ್ ಕೇಳಿದ್ದೆ, ಚಿಕನ್ ಕಬಾಬ್ ಕೇಳಿದ್ದೆ, ಇದ್ಯಾವುದೋ ಸ್ವಲ್ಪ ಕಬಾಬು. ಹಂಗಂದ್ರೆ ಅರ್ಥ ಅವನ್ ಕನ್ನಡ ಸ್ವಲ್ಪ ಖರಾಬಾಗೇ ಇದೆ ಅಂತ. ಓಲಿ ಪರವಾಗಿಲ್ಲ ಬಿಡು, ನಾನ್ ನಿಮ್ ಕನ್ನಡನ ಸರಿ ಮಾಡ್ತೀವಿ. ಆದ್ರೆ ನನ್ನ ಇಂಗ್ಲಿಷ್ ಗುಡ್, ಆದ್ರೆ ಕನ್ನಡ ಸ್ವಲ್ಪ ಕಬಾಬ್, ಬೋಟಿ ಕಬಾಬ್. ಏನು ನೀವು ನನಗೆ ಕನ್ನಡ ತಿಂತೀರಾ? ಅರೆ, ನೀವು ಕಬಾಬು ಬೋಟಿ ಅದು ಇದು ಅಂದ್ಕೊಂಡು ನಮ್ಗೆ ಹೊಟ್ಟೆ ಹಸು ಬರೆಸ್ತಾ ಇದೆಯಾ? ಈಗಾಗಲೇ ಹಸುವಾಗ್ತಾ ಇದೆ. ಅವ್ನು ಹೇಳಿ ತಿನ್ನೋದ್ರ ಬಗ್ಗೆ ಅಲ್ಲ, ಕಲ್ಸೋದ್ರ ಬಗ್ಗೆ. ಓಕೆ ಓಕೆ ಓಕೆ, ಕಲ್ಸ್ಕೊಟ್ರಾಯ್ತು, ಕಲಿಸ್ತಾರೆ. ಮೊದ್ಲು ಮಾಸ್ಟರ್ನ ಇಲ್ಲಿ ಕರ್ಕೊಂಬನ್ನಿ. ಹೌದಾ? ಓಕೆ ಓಕೆ, ಈಗಲೇ ಕರಿತೀನಿ. ಮಾಸ್ಟರ್. ಅಯ್ಯೋ, ಯಾರು ನೀವೆಲ್ಲ? ಮತ್ತೇನಕ್ಕೆ ಬಂದಿದ್ದೀರಾ? ನಾನು ಅವನ ಮೇಲೆ ಸ್ಟೇಟ್ ತೀರ್ಸ್ಕೋಬೇಕು ಅಂತ ಇದ್ದೀನಿ. ನಾನು ಅವನಿಗೆ ಚಚ್ಚಿ ಹೊಡೆದಾಕ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದೀನಿ. ಅವನ ಹಠನ ಮುರಿದಾಕ್ಬಿಡ್ತೀನಿ. ಬಿಡಲ್ಲ ಅವನ್ನ, ಖಂಡಿತ ಅವನ್ನ ಬಿಡೋದಿಲ್ಲ. ಅವನು ನನಗೆ ದ್ರೋಹ ಬಗ್ದಿದ್ದಾನೆ. ಓ ಅಣ್ಣ, ಅಣ್ಣ ಮನಸ್ಮಾಡು. ಆಗೋಯ್ತಾ ಟ್ರೈನಿಂಗ್ ನಿಂದು? ಆಗೋಯ್ತಾ? ತಿರ್ಗಾ ಟ್ರೈನಿಂಗ್ ಮಾಡ್ತೀಯಾ? ಕೋಪ ತಣ್ಣಗಾಯ್ತಾ? ಪೂರ್ತ ಬಾಡಿನ ಶಾಂತವಾಗ್ಬಿಟ್ಟಿದೆ. ಸಿಟ್ಟು ಮಾಡ್ಕೊಳ್ಳೋದಿನ ಎಲ್ಲಿ ಹೇಳಿ. ಎಸ್, ಮನಸ್ಸನ್ನ ಶಾಂತಿಯಾಗಿಟ್ಕೊಳ್ಳೋದು ಮುಖ್ಯ. ಕುಂಫುನಲ್ಲಿ ಕೋಪಕ್ಕೆ ಯಾವುದೇ ಜಾಗ ಇಲ್ಲ. ಏನೇ ಮಾಡೋದಿದ್ರು ನಮ್ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಫೋಕಸ್ ಮತ್ತು ಫೇತ್ನ ಜೊತೆ. ನನ್ನ ಮೊದಲನೇ ಗುರು ನರೇಶ್ ಜಿ ಅವರು ಹೀಗೆ ಮಾತಾಡ್ತಾ ಇದ್ರು. ನೀನು ಹಿಮ್ ನರೇಶ್ನ ಸ್ಟೂಡೆಂಟ್ ಆಗಿದ್ಯಾ, ಇದನ್ನ ಯಾಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ರೆ ಇಷ್ಟು ಒದೆ ತಿನ್ನೋದಾದ್ರೂ ತಪ್ತಿತ್ತು. ಹಿಮ್ ನರೇಶ್ ನನ್ನ ಒಳ್ಳೆ ಸ್ನೇಹಿತ. ಸರ್, ಒಂದ್ ನಿಮಿಷ ಸರ್, ನನಗೆ ಡಾಕ್ಟರ್ ಅಣ್ಣ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್. ಡಾಕ್ಟರ್ ಅಣ್ಣ, ಸ್ವಲ್ಪ ಒಂದೇ ಒಂದು ನಿಮಿಷ ಸೈಡಿಗೆ ಬರ್ತೀರಾ?
ಅಯ್ಯೋ ಬಿಟ್ಬಿಡಿ, ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅಯ್ಯೋ ಅಮ್ಮ, ಅಯ್ಯೋ ನನಗೇನಯ್ಯ ಗೊತ್ತಿತ್ತು ಇವನಿಗೆ ಹೇಮ್ ನರೇಶ್ ಗೊತ್ತು ಅಂತ. ಸರ್, ನಮ್ಮ ಡಾಕ್ಟರ್ನ ಹತ್ರ ಸ್ವಲ್ಪ ಹಳೆ ಲೆಕ್ಕ ಕೇಳಬೇಕಾಗಿತ್ತು. ಸಾರಿ. ನಡೀರಿ ಚೀಗ್ಯಾಂಗ್ ಬ್ರದರ್ಸ್, ನಡೀರಿ. ಮೋಟುಜಿ, ಆ ಜನಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಾದೆ ಇದೆ, ಗಾದೆ ಇದೆ, ಗಾದೆ ಇದೆ. ಏನಯ್ಯ ಗಾದೆ ಅದು? ಇಲ್ಲಿ ಗಾದೆ ಇದೆ. ಅಮ್ಮ ಅದನ್ನೇ ಕೇಳ್ತಾ ಇರೋದು, ಎಲ್ಲಿದೆ ಗಾದೆ ಅಂತ. ಸಾರಿ, ಗಾದೆ ಅಲ್ಲ ಅದು. ವೆಲ್ಕಮ್ ವೆಲ್ಕಮ್. ಓ, ಹಂಗಂದ್ರೆ ನೀನ್ ಹೇಳೋದು ಸ್ವಾಗತ ಅಂತ. ಅಂದ್ರೆ ವೆಲ್ಕಮ್ಗೆ ಸ್ವಾಗತ ಅಂತ ಕರಿತೀರಾ. ಸ್ವಾಗತ. Watch India's largest kids library only on Geo Hotstar. Download the app now.